ನಮಸ್ಕಾರ. ಅಯೋಧ್ಯೆ ರಾಮ ಮಂದಿರ ಇದು 500 ವರ್ಷಗಳ ಹೋರಾಟದಿಂದ ನಿರ್ಮಾಣವಾದಂಥ ಒಂದು ಭವ್ಯವಾದ ರಾಮ ಮಂದಿರ. ಇದು ಯಾವುದೇ ಒಂದು ಸಣ್ಣ ಸಣ್ಣ ವಿಷಯ ಸಲುವಾಗಿ ನಿರ್ಮಾಣವಾದಂಥ ಒಂದು ರಾಮ ಮಂದಿರ ಅಲ್ಲ, ಹಿಂದೂಗಳ ಒಂದು ಆತ್ಮ ಇದು. ಯಾಕೆಂದರೆ ಇದಕ್ಕೆ ಅನೇಕ ಜನ ತಮ್ಮ ಬಲಿದಾನವನ್ನು ಕೊಟ್ಟಿದ್ದಾರೆ, ಅನೇಕ ಜನ ಹೋರಾಟವನ್ನು ಮಾಡಿದ್ದಾರೆ, ಅನೇಕ ಜನ ತಮ್ಮ ಮನೆಯನ್ನು ಬಿಟ್ಟು, ಅದು ರಾಮ ಮಂದಿರ ಸಲುವಾಗಿಯೇ ತಮ್ಮ ಮನೆ ಸಂಸಾರವನ್ನೆಲ್ಲ ಬಿಟ್ಟು ಬಂದು ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥ ಆ ಸ್ಥಳ ಶ್ರೀ ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರ. ಆಮೇಲೆ ಅಯೋಧ್ಯೆ ರಾಮ ಮಂದಿರ ಅದು ಉತ್ತರ ಭಾರತಕ್ಕಷ್ಟೇ ಸಂಬಂಧ ಅಲ್ಲ, ಇಡೀ ಜಗತ್ತಿಗೆ ಸಂಬಂಧ. ಅದು ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಎಲ್ಲ ರಾಜ್ಯಗಳಿಗೆ ಇರ್ಬೋದು, ಬೇರೆ ಬೇರೆ ದೇಶಗಳು ಸಹಿತ ಅಲ್ಲಿಂದ ಬಂದಂಥ ರಾಮ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದನ್ನೆಲ್ಲ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈಗ ಕನಿಷ್ಠ 2 ವರ್ಷದಿಂದ ಏನು 22 ಜನವರಿ 2024 ಏನು ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಯಿತು, ಅವತ್ತಿಂದ ಇಲ್ಲಿ ತನಕ ದಿನನಿತ್ಯ ಕನಿಷ್ಠ 80ರಿಂದ 1 ಲಕ್ಷ 1.5 ಲಕ್ಷ ಜನ ದಿನನಿತ್ಯ ಬರ್ತಾ ಇದ್ದಾರೆ. ನಮ್ಮ ತಿರುಪತಿ ಅಗದಿ ಹೈಯೆಸ್ಟ್ ಭಕ್ತರನ್ನು ಹೊಂದಿದಂಥ ದೇವಸ್ಥಾನ ಅಂತಿತ್ತು. ಅದಕ್ಕಿಂತ ಮುಂಚೆ ತಾಜ್ ಮಹಲ್ಗೆ ಅನೇಕ ಜನ ಹೋಗ್ತಾಯಿದ್ರು. ಆದರೆ ಇದನ್ನೆಲ್ಲವನ್ನೂ ಮೀರಿ ಆ ರಾಮ ಮಂದಿರ ಇವತ್ತು ತನ್ನ ಹೆಸರನ್ನು ಮಾಡ್ತಾಯಿದೆ. ಅದು ಕಾರಣ, ಅದಕ್ಕೆ ಅನೇಕ ಜನ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಕ್ಕೆ ಇದು ಆದಂಥ. ಯಾಕೆಂದರೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಇದಕ್ಕೆ ರಾಮ ಮಂದಿರಕ್ಕೆ ತನ್ನ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾನೆ. ಯಾಕಂದರೆ ಒಬ್ಬ ಕೂಲಿ ಮಾಡೋರು, ಒಬ್ಬ ಭಿಕ್ಷುಕರು, ಒಬ್ಬರ ನಿರ್ಗತಿಕರು ಆದಂಥವರು ಕೂಡ ಇದಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಭಾವದಿಂದ ಇದಕ್ಕೆ ವಿಶ್ವ ಹಿಂದೂ ಪರಿಷತ್ತು ಒಂದು ಹೋರಾಟ, ಒಂದು ಅಭಿಯಾನವನ್ನು ತಗೊಂತು. ಅದರಲ್ಲಿ ಏನು ಹೇಳ್ತು ಅಂದರೆ, ಇದು ಯಾರೋ ಒಬ್ಬರ ಕೋಟ್ಯಾಧಿಪತಿಯಿಂದ ನಿರ್ಮಾಣವಾದಂಥ ರಾಮ ಮಂದಿರ ಆಗಬಾರ್ದು. ಯಾಕೋ ಟಾಟಾ ಬಿರ್ಲಾದಂಥ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರು ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ತಾಮುಂದು ಅಂತೂ ಬರುವಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಒಂದು ಕರೆ ಕೊಡ್ತು. ಆ ಕರೆ ಏನಂತಿತ್ತಂದರೆ, ಇದರಲ್ಲಿ ಸಾಮಾನ್ಯರು ಕೂಡ ಇದಕ್ಕೆ ಒಂದು ದೇಣಿಗೆಯನ್ನು ಕೊಡಬೇಕು. ಅದು ಅವತ್ತಲ್ಲ ರಾಮ ಮಂದಿರಕ್ಕೆ ಅರ್ಪಣೆ ಆಗಬೇಕು. ಆ ರಾಮ ಮಂದಿರ ಒಂದೊಂದು ಇಟ್ಟಿಗೆ ಒಳಗೂ ಸಹಿತ ಅವ್ರದ್ದೆಲ್ಲರದು ಪರಿಶ್ರಮ ಇರಬೇಕನ್ನೋ ಒಂದು ಉದ್ದೇಶದಿಂದ ಅವರು ಒಂದು ಕರೆಯನ್ನು ಕೊಡ್ತು. ಆವಾಗ ಅನೇಕ ಜನ, ನನಗೆ ಸ್ವತಃ ಅನುಭವ ಇದ್ದಿದ್ದಂಥ ಇಲ್ಲೇ ನೇಕಾರ ನಗರದಲ್ಲಿ ಒಬ್ಬಕ್ಕೆ ಅಗ್ದಿ ಕಡು ಬಡವಾದಂಥ ಒಬ್ಬಕ್ಕೆ ಹೆಣ್ಮಗಳು ಅಗ್ದಿ ಹಣ್ಣು ಮುದುಕಿ ಒಂದು ಗಲ್ಲೆ ತಂದು ನಮ್ಮ ಮುಂದಿಡ್ತಾಳೆ. ನಾವು ಇದಕ್ಕೆ ಹೋದಾಗ, ನಾವು ರಾಮ ಮಂದಿರಕ್ಕೆ ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಹೋದಾಗ ಒಂದು ತಂದಿಡ್ತಾಳೆ, ಇದನ್ನು ನೀವು ರಾಮ ಮಂದಿರಕ್ಕೆ ಇದನ್ನು ತೊಗೊಳ್ರಿ ಅಂತಂತೇಳಿ. ಅದರಲ್ಲಿ 10 ರೂಪಾಯಿ 20 ರೂಪಾಯಿ 5 ರೂಪಾಯಿ ಎಲ್ಲ ಕೂಡಿದರೆ ಅದರಲ್ಲಿ ಸಾವಿರಾರು ರೂಪಾಯಿ ಕೂಡಿಟ್ಟಿದ್ದಿತ್ತು. ಆಕಿ ಭಾಳ ವರ್ಷದಿಂದ ರಾಮ ಮಂದಿರ ಆಗಬೇಕು ಅಂತಂತೇಳಿ ಕಲ್ಪನೆಯಿಂದ ಕೂಡಿಟ್ಟಿದ್ದ. ಅದರೊಳಗೆ ಒಂದು ಕೊಯ್ನು ಸಹಿತ, ಬೆಳ್ಳಿ ಕೊಯ್ನು, ಒಂದು ಬಂಗಾರದ ಕೊಯ್ನು ಸಹಿತ ಆ ಗಲ್ಯದಲ್ಲಿತ್ತು. ಅಂಥ ಭಕ್ತಿಯಿಂದ ತಯಾರಾದಂಥ ರಾಮ ಮಂದಿರ ಅದು. ಇವತ್ತು ಅನೇಕ ಜನ ಹೇಳ್ತಾ ಇದ್ದಾರೆ ರಾಮ ಮಂದಿರ ಶ್ರೀಮಂತರದು, ಬ್ರಾಹ್ಮಣರದು, ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಲ್ಲ, ಪ್ರತಿಯೊಬ್ಬ ಹಿಂದೂಗಳದ್ದು ಅದೊಂದು ಧ್ಯೇಯವಾದಂಥ ರಾಮ ಮಂದಿರ. ಇವತ್ತೇ ನಾವು ಕೆಲವು ಒಂದು 2 ತಿಂಗಳದಿಂದ ಒಂದಿಷ್ಟು ಅಪಸ್ವರಗಳನ್ನು ಆ ರಾಮ ಮಂದಿರದ ಬಗ್ಗೆ ಮಾತಾಡೋದನ್ನು ನಾವು ಕೇಳ್ತಾ ಇದ್ವಿ. ಅದನ್ನು ಕೇಳಿದಾಗ ನಮ್ಮ ಎಲ್ಲ ಕರಳು ಚೊರ್ರು ಅಂತ ಹೇಳಿ ಅನಿಸ್ತೈತಿ. ಯಾಕೆಂದರೆ ಅದಕ್ಕೆಲ್ಲ ನಾವು ಅನೇಕ ಜನ ಭಕ್ತರು, ಅನೇಕ ಜನ ಹಿಂದೂಗಳ ಕಾರ್ಯಕರ್ತರು ತಮ್ಮ ಮನೆತನ ಎಲ್ಲ ಬಿಟ್ಟು ಹೋಗಿ ದುಡಿದು ಕೆಲಸ ಮಾಡಿದಂಥವ್ರು. ಇದನ್ನು ಕೆಡಿಸ್ಲಿಕ್ಕೆ ಭಾಳ ಸರಳವಾಗಿ ಇದಕ್ಕೆ ಭಾಳಷ್ಟು ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ಅನೇಕ ಜನ ಪಕ್ಷದಿಂದನೂ ಅನೇಕ ಪಕ್ಷದವರು ಕೂಡ ಇದರೊಳಗೆ ಕೈ ಜೋಡಿಸಿದ್ದಾರೆ. ಇದನ್ನು ಕಾಯ್ತಾ ಇದ್ದರು. ಇದೊಂದು ಅಯೋಧ್ಯೆ ಒಳಗೆ ಇಂಥದ್ದೊಂದು ವಿಷಯವನ್ನು ಇಟ್ಕೊಂಡು ಯೋಗಿ ಆದಿತ್ಯನಾಥನ್ನು ಹೆಂಗೆ ನಾವು ಬಿಡಬೇಕು ಅನ್ನುವಂಥ ಒಂದು ವಿಷಯ ಇಟ್ಟುಕೊಂಡು ಅನೇಕ ಜನ ರಾಜಕೀಯ ವಿರೋಧಿಗಳು ಕಾಯ್ತಾ ಇದ್ದರು. ಈ ಒಂದು ವಿಷಯ ಇಟ್ಟುಕೊಂಡು ಅನೇಕ ಜನ ಹೋರಾಟ ಮಾಡ್ತಾಯಿದ್ರು. ಅದನ್ನು ಈ ಒಂದು ವಿಷಯ ಸಿಗ್ತದೆ. ಏನು ವಿಷಯ ಸಿಕ್ತು ಅಲ್ಲಿ ಅನೇಕ ಜನ, ಹೌದು ಒಂದು ಕಳ್ಳತನ ಆಗಿದ್ದು ನಿಜ, ಇದನ್ನು ಅಲ್ಲಿಯ ಟ್ರಸ್ಟ್ಗಳೇ ಒಪ್ಕೊಂಡಿದ್ದಾರೆ. ಅದು ಒಂದು ರೂಪಾಯಿ ಕಳ್ಳತನ ಆದರೂ ಕಳ್ಳತನನೇ ಅದು. ಅದಕ್ಕೆಲ್ಲ ನಾವು ಅದಕ್ಕೆ ತಲೆ ಬಾಗ್ತೀವಿ. ಕಳ್ಳತನ ಆಗ್ಯದ, ಅದನ್ನು ವಸೂಲಿ ಆಗಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅದು ಹೊರಗೆ ಬರಬೇಕು ಅನ್ನೋದು ನಮ್ಮದೆಲ್ಲರದು ಒಂದು ಆಸ್ತೆ. ಅದರ ಸಲುವಾಗಿ ನಾವು ಹೇಳೋದು ಒಂದೇ, ಇದು ಕಳ್ಳತನ ಆಗ್ಯದ, ಅದು ಯಾರಿಂದ ಆಗ್ಯದ ಅನ್ನೋದು ಎಲ್ಲರಿಗೂ ಗೊತ್ತದೆ. SIT ಒಳಗೂ ಅದು ರಿಪೋರ್ಟ್ ಹೋಗಿದೆ. ಅದು ಕಳ್ಳತನ ಆಗಿದ್ದಕ್ಕೂ ಹಿಂದೆ ಅದಕ್ಕೊಂದು ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅದು SIT ಒಳಗೆ ಬರಬೇಕು, ಪೂರ್ತಿ ಪ್ರಮಾಣದೊಳಗೆ ಬರಬೇಕು. ಅದು ಕಳ್ಳತನದವರು ಯಾರೂ ಟ್ರಸ್ಟಿಗಳಲ್ಲ, ಯಾರೂ ಭಕ್ತರಲ್ಲ, ಅವರೆಲ್ಲರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ
ಒಂದು ಕಾಂಟ್ರಾಕ್ಟ್ ಇದರ ಮೇಲೆ ಅಲ್ಲಿ ಹಣ ಒಂದು ಏನು ಎಣಿಸ್ಲಿಕ್ಕೆ ಬಂದಂಥ ನೌಕರರು ಅವರೆಲ್ಲ ತಮ್ಮ ದುಡ್ಡಿನ ಆಸೆಗಾಗಿ ತಾವು ಏನೋ 15-20 ಸಾವಿರ ರೂಪಾಯಿ ಸ್ಯಾಲ್ರಿ ಒಳಗೆ ತಮ್ಮದಿದ್ದು ಆಗೋದಿಲ್ಲ ಅನ್ನೋದಕ್ಕೆ ಏನೋ ಒಂದು ಆಸೆಗೆ ಬಿದ್ದು ಆ ದುಡ್ಡನ್ನು ಕಳ್ಳತನ ಮಾಡಿದ್ದಾರೆ ಅವರು. ಆದರೆ ಸಿಕ್ಕೊಂಡು ಬಿದ್ದಿದ್ದಾರೆ. ಬಿದ್ದ ಮೇಲೆ ಅವ್ರಿಗೆ ಆ ಸಮಯದೊಳಗೆ ಟ್ರಸ್ಟ್ಗಳಿಗೆಲ್ಲ ವಿಷಯ ಗೊತ್ತಾಗ್ಯದ. ಅದು ಹಿಂಗೆ ಕಳ್ಳತನ ಆಗ್ಯದ ಅನ್ನೋದನ್ನು CCTV ಮುಖಾಂತರ ಎಲ್ಲ ಗೊತ್ತಾಗ್ಯದ. ಅವ್ರಿಗೆ ಕರೆಸಿ ಮಾತಾಡಿಸಿ ಅವ್ರ ಕಡೆಯಿಂದ ಬರುವ ಏನು ಕಳ್ಳತನ ಮಾಡ್ಯಾರ ಎಲ್ಲ ದುಡ್ಡನ್ನು ಅವರು ವಸೂಲಿನೂ ಮಾಡಿದ್ದಾರೆ. ಮತ್ತು ಯಾರು ಕಳ್ಳತನದೊಳಗೆ ಸಿಕ್ಕೊಂಡಿದ್ದಾರೆ, ಯಾರು ಮೇಲ್ನೋಟಕ್ಕೆ ಗೊತ್ತಾಗಿದ್ದಾರೆ, ಅವ್ರನ್ನ ನೌಕರಿಯಿಂದನೂ ಅವ್ರನ್ನ ತೆಗೆದಿದ್ದಾರೆ. ಮತ್ತು ಅವ್ರ ಕಡೆಯಿಂದ ತಪ್ಪು ಒಪ್ಪಿಗೆ ಪತ್ರವನ್ನು ಬರೆಸ್ಕೊಂಡಿದ್ದಾರೆ ಇವರು. ಚಂಪತರಾಯಿ ಅಂತವರು ಅಗ್ದಿ ಸನ್ಯಾಸಿ, ಅವರು ಸನ್ಯಾಸಿಗಿಂತ ಸನ್ಯಾಸಿ. ಒಮ್ಮೆ ನಮ್ಮದು 1996ರಲ್ಲಿ 2006ರಲ್ಲಿ ನಮ್ಮದು ಇಲ್ಲಿ ನೆಹರು ಮೈದಾನದಲ್ಲಿ ಒಂದು ನಮ್ಮ ಕಾರ್ಯಕ್ರಮ ಆಗ್ತಾಯಿತ್ತು. ಆ ಕಾರ್ಯಕ್ರಮ ಗುರೂಜಿ ಜನ್ಮ ಶತಮಾನೋತ್ಸವದೊಳಗೆ. ಆವಾಗ 3000 ಮಠದ ಸ್ವಾಮೀಜಿ ವೇದಿಕೆ ಮೇಲೆ ಇದ್ದುಕೊಂಡು ಹೇಳಿದರು, ಇವರೆಲ್ಲ ಪ್ರಚಾರಕರು ನಮ್ಮ ಸ್ವಾಮೀಜಿಗಳಿಗಿಂತ ಸ್ವಾಮೀಜಿಗಳೇ ಒಂದು ಅಂತ ಹೇಳಿದರು. ಬಿಳೆ ಬಟ್ಟೆಯನ್ನು ಉಟ್ಕೊಂಡಂಥ ಇವರು ಸನ್ಯಾಸಿಗಳು ಅಂತ ಹೇಳಿ ಆವಾಗ ಅವ್ರು ಹೇಳಿದರು. ಅಂದರೆ ಇಂಥ ಸನ್ಯಾಸಿಗಳು ಯಾರು ಕಳ್ಳತನ ಮಾಡೋಕ್ಕೆ ಮತ್ತು ಕಳ್ಳತನ ಮಾಡಿಸೋಕ್ಕೆ ಏನಾದ್ರು ಒಪ್ಕೋತಾರೇನ್ರಿ? ಯಾಕಂದರೆ ತಮ್ಮ ಜೀವನವನ್ನು ಅದಕ್ಕೆ ಅರ್ಪಣೆ ಮಾಡಿದಂಥವ್ರು, ತಮ್ಮ ಮನೆಯನ್ನು ಬಿಟ್ಟು ಬಂದಂಥವ್ರು, ನಾವು ಎಲ್ಲವನ್ನು ಸಂಸಾರವನ್ನು ತ್ಯಾಗ ಮಾಡಿ ಬಂದಲ್ಲಿ ಕೆಲಸ ಮಾಡುವಂಥವರು. ಈ ರಾಮ ಮಂದಿರದ ಹಣಕ್ಕೋಸ್ಕರ ಅವರು ಯಾವುದೇ ಅಂಥ ನೀಚ ಕೆಲಸ ಮಾಡೋದಿಲ್ಲ. ಅದು ನಮಗೆ ಗೊತ್ತಿದೆ. ನಮಗೆ ಕಣದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅವ್ರು ಯಾರೂ 3 ಮಂದಿ ಹೆಸರೇನು ಹೇಳ್ತಾ ಇದ್ದಾರಲ್ಲ, ಗೋಪಾಲರಾವ್ ಇರ್ಬೋದು, ಚಂಪತರಾಯ್ಜಿ ಇರ್ಬೋದು, ಆಮೇಲೆ ಅನಿಲ್ ಮಿಶ್ರಾ ಅವರು ಇರ್ಬೋದು, ಅವರೆಲ್ಲ ಸಂಘದ ಪ್ರಚಾರಕರು ರೀ. ಅನೇಕ ವರ್ಷಗಳ ಕಾಲ ದೇಶದ ಸಲುವಾಗಿ ಕೆಲಸ ಮಾಡಿದವರು ಅವರೆಲ್ಲ. ಅವರೆಲ್ಲರೂ ಇನ್ನೂ ಕೂಡ್ಸಾಕೆ ನೋಡ್ತಾರೆ ಹೊರತು ಕಳೆಯೋದಕ್ಕೆ ಯಾವುದೂ ನೋಡೋದಿಲ್ಲ. ಆಮೇಲೆ ನಮ್ಮ ಸಂಘಟನೆ ಒಳಗೆ ಯಾವಾಗಲೂ ಕಳ್ಕೊಳ್ಳೋದಂತ ಇರೋದಿಲ್ಲ, ಎಲ್ಲರನ್ನೂ ಜೋಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಅಂಥ ಸಮಯದಲ್ಲಿ ಇಂಥ ಅಪವಾದಗಳು ಅವ್ರ ಮೇಲೆ ಬಂದಿದ್ದಾವೆ. ಇವೆಲ್ಲ ಕ್ಷಣಿಕ ಅಪವಾದಗಳು. ಏನು SIT ರಿಪೋರ್ಟ್ ಬಂದ ಮೇಲೆ ನಮ್ಗೆ ಯಾರಿಗೂ ಅವರ ಬಗ್ಗೆ ಅನುಮಾನ ಇಲ್ಲ. ನಾವು ಸಂಘದ ಕಾರ್ಯಕರ್ತರು, ನಾವೆಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು, ಅವ್ರ ಮೇಲೆ 100ಕ್ಕೆ 200ರಷ್ಟು ನಾವು ವಿಶ್ವಾಸ ಇದೆ ನಮಗೆ. ಆದರೆ ಯಾರೋ ಕೆಲವು ಜನ ಬಾಯಿ ಚಪಲಕ್ಕೋಸ್ಕರ, ಯಾವುದೇ ಒಂದು ಹೇಳಿಕೆಗೋಸ್ಕರ, ಯಾವುದೇ ರಾಜಕೀಯಕ್ಕೋಸ್ಕರ ಇಂಥವೆಲ್ಲ ಮಾತಾಡ್ತಾ ಇದ್ದಾರೆ. ಇವೆಲ್ಲವೂ ಈಗ ಸದ್ಯ ಏನು ಬೆಂಕಿಯ ಮೇಲೆ ಅದನ್ನು ಏನೋ ಒಂದು ಇದು ಬಂದಿರ್ತದಲ್ಲ, ಬೂದಿ, ಆ ಥರ ಬೂದಿ ಅಲ್ಲ. ಬೆಂಕಿ ಯಾವಾಗಲೂ ಬೆಂಕಿನೇ ಅದು ಯಾವಾಗಲೂ ಅದು ಕೆಚ್ಚ ನಿಗಿ ಕಿಸ್ಸ ಅದು ಹೊಳಿತಿರ್ತೈತಿ. ಅದು ಬೂದಿ ಸ್ವಲ್ಪ ಕುದಿರ್ತೈತಿ, ಸ್ವಲ್ಪ ಗಾಳಿ ಬೀಸ್ತು ಅಂತಂದ್ರೆ ಅವಾಗೆಲ್ಲ ಹಾರಿ ಹೋಗಿ ತಮ್ಮ ಹೊಳಪನ್ನೋದು ಹೊಳೆಯುವಂಥ ಕೆಲಸ ಅದು ಮಾಡ್ತೈತಿ. ಹೀಗಾಗಿ ರಾಮ ಮಂದಿರ ಮೇಲೆ ಇರುವಂಥ ಮತ್ತು ನಾವು ನೋಡ್ರಿ, ಇದೆಲ್ಲ ಅಪವಾದ ಆದರೂ ಸಲ ಆ ರಾಮ ಮಂದಿರಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಅಲ್ಲಿ ಅರ್ಪಣೆ ಆಗುವಂಥ ಏನು ಹಣದ ಏನು ಕಡಿಮೆ ಆಗಿಲ್ಲ. ಆಮೇಲೆ ಅನೇಕ ಜನ ಭಕ್ತರು ಇದೆಲ್ಲ ಸುಳ್ಳು ರೀ, ಇದೆಲ್ಲ ರಾಜಕೀಯ. 2027 ಫೆಬ್ರವರಿ ಒಳಗೇನ ಉತ್ತರ ಪ್ರದೇಶ ಚುನಾವಣೆ ಇದೆ, ಅದಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಷಡ್ಯಂತ್ರ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇದನ್ನು ಸ್ವಲ್ಪ ಜನ ಬಾಯಿ ಚಪಲಕ್ಕೆ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ದಿವಸದೊಳಗೆ ಎಲ್ಲ ಸರಿ ಹೋಗ್ತದೆ ರೀ. ಇವ್ರ ಮೇಲೆ ಯಾವುದೇ ಅಪವಾದ ಇದ್ದರೂ ಅದೆಲ್ಲ ಸುಳ್ಳು ಅಪವಾದ. ಅದರ 100% ಅದೆಲ್ಲವೂ ಕೂಡ ಇವತ್ತಿಲ್ಲ ನಾಳೆ ಗೊತ್ತಾಗ್ತೈತಿ. ಹೀಗಾಗಿ ರಾಮ ಮಂದಿರ ಬಗ್ಗೆ ನಮಗೆ ಇರುವಂಥ ಆಸ್ತಿ.